ಬಿಜೆಪಿಯಲ್ಲಿ ಅಸಮಾಧಾನಕ್ಕೆ ಕಾರಣವಾಯ್ತಾ ಮೈಸೂರು ಚಲೋ ಅನ್ನೋ ಪ್ರಶ್ನೆ ಉಂಟಾಗಿದೆ. ಸಮಾವೇಶದಲ್ಲಿ ಮಾಜಿ ಸಿಎಂಗಳಿಗೆ ಭಾಷಣದ ಅವಕಾಶ ಸಿಗಲಿಲ್ಲ. ವೇದಿಕೆಗೆ ಆಗಮಿಸಿ ಮೂಲೆ ಗುಂಪಾದ್ರ ರಾಜ್ಯ ಬಿಜೆಪಿ ನಾಯಕರು. ಮಾಜಿ ಸಿಎಂಗಳಾದ ಬಸವರಾಜ ಬೊಮ್ಮಾಯಿ, ಸದಾನಂದ ಗೌಡ, ಅಶ್ವಥ್, ಸಿಟಿ ರವಿ ಸೇರಿದಂತೆ ಹಲವರಿಗೆ ಭಾಷಣಕ್ಕೆ ಅವಕಾಶವೇ ಸಿಗಲಿಲ್ಲ. ಇದರಿಂದ ಹಲವು ನಾಯಕರಲ್ಲಿ ಅಸಮಾಧಾನ ಉಂಟಾಗಿದೆ. ಇದರ ಬೆನ್ನಲ್ಲೇ ಬಿಜೆಪಿಯ ಕೆಲ ಅತೃಪ್ತ ನಾಯಕರಿಂದ ಸಭೆ. ವಿಜೇಂದ್ರ ಅತ್ಯಾಪ್ತರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಅಸಮಾಧಾನ. ವೇದಿಕೆ ಮೂಲೆಯಲ್ಲಿ ಕುಳಿತಿದ್ದ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು. ಇದರ ಬೆನ್ನಲ್ಲೇ ಅತೃಪ್ತರ ಸಭೆಯಲ್ಲಿ ಪ್ರತಾಪ್ ಸಿಂಹ ಕೂಡ ಭಾಗಿಯಾಗಿದ್ದಾರೆ. ಈಗಾಗಲೇ ಬಿಜೆಪಿಯಲ್ಲಿ ಅಸಮಾಧಾನದ ಹೊಗೆ ಜೋರಾಗಾಡ್ತಾ ಇರುವಂಥದ್ದು. ಕಾಂಗ್ರೆಸ್ ಸರ್ಕಾರದ ಮೂಡ ಹಾಗೂ ವಾಲ್ಮೀಕಿ ಹಗರಣವನ್ನ ಖಂಡಿಸಿ ಮೈತ್ರಿ ನಾಯಕರು ಪಾದಯಾತ್ರೆ ನಡೆಸಿದರು. ಮೈಸೂರಿನಲ್ಲಿ ಬೃಹತ್ ಸಮಾವೇಶವನ್ನು ಕೂಡ ಏರ್ಪಡಿಸಲಾಗಿತ್ತು. ಸಾಕಷ್ಟು ನಾಯಕರು ಕೂಡ ಆಗಮಿಸಿದ್ರು. ಬಿಜೆಪಿಯಲ್ಲಿ ಇದೀಗ ಮೈಸೂರು ಚಲೋ ಅಸಮಾಧಾನಕ್ಕೆ ಕಾರಣವಾಯ್ತಾ ಅನ್ನುವಂಥ ಪ್ರಶ್ನೆ ಉಂಟಾಗ್ತಾ ಇದೆ. ಯಾಕಂದರೆ ಸಮಾವೇಶದಲ್ಲಿ ಮಾಜಿ ಸಿಎಂಗಳಿಗೆ ಭಾಷಣದ ಅವಕಾಶವೇ ಸಿಗಲಿಲ್ಲ, ಮಾತನಾಡಲಿಲ್ಲ ಯಾರು ಕೂಡ. ವೇದಿಕೆಗೆ ಆಗಮಿಸಿ ಬಿಜೆಪಿ ನಾಯಕರು ಮೂಲೆ ಗುಂಪಾದ್ರ ಹಾಗಾದರೆ ಅನ್ನುವಂಥ ಪ್ರಶ್ನೆ ಕೂಡ ಉಂಟಾಗಿದೆ. ಮಾಜಿ ಸಿಎಂಗಳಾದ ಬಸವರಾಜ ಬೊಮ್ಮಾಯಿಯವರು, ಸದಾನಂದ ಗೌಡ, ಅಶ್ವಥ್, ಸಿಟಿ ರವಿ ಸೇರಿದಂತೆ ಹಲವರಿಗೆ ಭಾಷಣಕ್ಕೆ ಅವಕಾಶವೇ ಸಿಗಲಿಲ್ಲ. ಇದರಿಂದಾಗಿ ಹಲವು ನಾಯಕರಲ್ಲಿ ಅಸಮಾಧಾನ ಕೂಡ ಉಂಟಾಗಿದೆ. ಇದರ ಬೆನ್ನಲ್ಲೇ ಬಿಜೆಪಿಯ ಕೆಲ ಅತೃಪ್ತ ನಾಯಕರಿಂದ ಸಭೆ ನಡೆಸಲಾಗಿದೆ. ವಿಜೇಂದ್ರ ಅತ್ಯಾಪ್ತರಿಗೆ ಮಾತ್ರ ಭಾಷಣ ಮಾಡೋದಕ್ಕೆ ಅವಕಾಶ ಕೊಡಲಾಗಿದೆ. ಹೀಗಾಗಿ ಅಸಮಾಧಾನ ಭುಗಿಲೆದ್ದಿರುವಂಥದ್ದು. ವೇದಿಕೆ ಮೂಲೆಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕುಳಿತಿದ್ರು. ಇದರ ಬೆನ್ನಲ್ಲೇ ಅತೃಪ್ತರ ಸಭೆಯಲ್ಲಿ ಪ್ರತಾಪ್ ಸಿಂಹ ಕೂಡ ಭಾಗಿಯಾಗಿದ್ದಾರೆ. ಬಿಜೆಪಿಯಲ್ಲಿ ಈಗಾಗಲೇ ಅಸಮಾಧಾನದ ಹೊಗೆ ಜೋರಾಗಿದೆ.